ರಾಜ್ಕುಮಾರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಹಿನ್ನೆಲೆ ಏಕಮುಖ ಸಂಚಾರದಿಂದ ಜನರು ಹೈರಾಣಾಗಿದ್ದಾರೆ. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗೋಗಿದೆ. ರಾಜ್ಕುಮಾರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಕೆಲಸ ನಡೀತಾ ಇದೆ. ಹಾಗಾಗಿ ಈಗ ಒನ್ ವೇನಲ್ಲೇ ಜನರು ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಈಗಾಗಲೇ ವಾಹನ ಸವಾರರು ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ರಾಜಾಜಿನಗರ ಸುತ್ತಮುತ್ತ ಭಾರೀ ಟ್ರಾಫಿಕ್ ಜಾಮ್ ಆಗಿದೆ. ಮುಂದಿನ 2 ತಿಂಗಳು ಈ ಭಾಗದಲ್ಲಿ ಸಂಚಾರ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಕಾಮಗಾರಿ ವೇಗವಾಗಿ ಮಾಡುವಂತೆ ಸವಾರರು ಒತ್ತಾಯಿಸ್ತಾ ಇದ್ದಾರೆ. ಮತ್ತೊಂದು ಭಾಗ ವೈಟ್ ಟಾಪಿಂಗ್ ಕಾಮಗಾರಿ ಹಿನ್ನೆಲೆ ವಾಹನ ಸವಾರರಿಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ತುಮಕೂರು ಹೈವೇ ಮೂಲಕ ನಗರ ಪ್ರವೇಶ ಮಾಡೋ ವಾಹನಗಳ ಮಾರ್ಗ ಕೂಡ ಬದಲಾವಣೆ ಆಗಿರೋದ್ರಿಂದ ಇದು ಎಫೆಕ್ಟ್ ಆಗ್ತಾ ಇದೆ. ಗೊರಗುಂಟೆಪಾಳ್ಯ, ಗೋವರ್ಧನ್, ಒರಾಯನ್ ಮಾಲ್, ಇಸ್ಕಾನ್ ಟೆಂಪಲ್, ಮಹಾಲಕ್ಷ್ಮಿ ಲೇಔಟ್, ರಾಜಾಜಿನಗರ ಭಾಗದ ಸವಾರರಿಗೆ 2 ತಿಂಗಳು ಟ್ರಾಫಿಕ್ ಬಿಸಿ ತಟ್ಟಲಿದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ 2 ತಿಂಗಳು ಈ ಭಾಗದ ಸಂಚಾರ ಕಷ್ಟವಾಗಿತ್ತು. ಬೆಳಗ್ಗೆ ಹೊತ್ತಲ್ಲೇ ಕಿಲೋಮೀಟರ್ ಗಟ್ಟಲೆ ಸಾಲು ವಾಹನಗಳು ನಿಂತಾ ಇದೆ. ಸಂಚಾರಿ ಪೊಲೀಸರು ಹೈರಾಣಾಗಿದ್ದಾರೆ. ಸುಮಾರು 14ಕ್ಕೂ ಹೆಚ್ಚು ಜಿಲ್ಲೆಗಳಿಂದ ಬರ್ತಾ ಇರುವಂತಹ ವಾಹನಗಳು. ಯಾಕಂದ್ರೆ ಪೊಲೀಸರಿಗೂ ಕೂಡ ಒಂದು ಹರಸಾಹಸ ಇದು. ಯಾಕಂದ್ರೆ ಎಲ್ಲ ವಾಹನಗಳನ್ನ ಡೈವರ್ಟ್ ಮಾಡಬೇಕು ಅಥವಾ ಬೇರೆ ಮಾರ್ಗಗಳನ್ನ ಬದಲಿ ಮಾಡಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಸವಾಲನ್ನ ಎದುರಿಸಬೇಕಾಗತ್ತೆ. ಅದರಲ್ಲೂ ಕೂಡ ಈಗ ಏಕಮುಖ ಒನ್ ವೇ ಇರೋದ್ರಿಂದ ಟ್ರಾಫಿಕ್ ಜಾಮ್ ಹೆಚ್ಚಾಗೇ ಇರುತ್ತೆ. ಸೊ ವೈಟ್ ಟಾಪಿಂಗ್ ಅಂತ ಹೇಳಿದ್ರೆ ಈಗ ರಾತ್ರಿ ಮಾಡೋಕ್ಕಾಗತ್ತಾ ಅಥವಾ ಬೆಳಿಗ್ಗೆನಾದ್ರೂ ಮಾಡೋಕ್ಕಾಗತ್ತಾ, ಅದ್ರ ಪ್ಲಾನ್ ಅವ್ರು ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಈಗ ವಾಹನ ಸವಾರರು ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಒರಾಯನ್ ಮಾಲ್ ಎದುರುಗಡೆ ಇಡೀ ನೆಲಮಂಗಲ ಎಷ್ಟು 5 ಜಿಲ್ಲೆಗಳು ಕಾಂಟ್ಯಾಕ್ಟ್ ಆಗುತ್ತೆ. ಅಲ್ಲಿ 5ಕ್ಕೂ ಹೆಚ್ಚು ಜಿಲ್ಲೆಗಳು. ಸಂಚಾರಿ ಇಲಾಖೆ ಕೂಡ ಅದನ್ನು ಪರಿಗಣಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಅದನ್ನು ಲೆಕ್ಕಕ್ಕೆ ತಗೊಳಕ್ಕಾಗೋದು ಅಷ್ಟು ತೀವ್ರತರವಾದ ಸಂಚಾರಿ ಅಲ್ಲಿದೆ ಸಂಚಾರ ವ್ಯವಸ್ಥೆ. ಅದನ್ನು ಇವರು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗಿಸ್ಕೊಡ್ಬೇಕು. ಇದರಿಂದ ಸಾರ್ವಜನಿಕರಿಗೆ ತೀವ್ರತರವಾದ ತೊಂದರೆ ಆಗ್ತಾಯಿದೆ. ಅಲ್ಲಿ ರೈಡ್ ತೊಗೊಂಡು ಊರೆಲ್ಲ ಬಳಸಾಡ್ಕೊಂಡು ಸುತ್ತಾಡ್ಕೊಂಡು ಹೋಗಬೇಕಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಭಾಳ ಅನಾನುಕೂಲ ಆಗ್ತಾಯಿದೆ. ಸರ್ಕಾರ ಆದಷ್ಟು ಬೇಗ ಈ ನಿಟ್ಟಿನಲ್ಲಿ ಕೆಲಸ ಮುಗಿಸ್ಕೊಟ್ಟು ಅದನ್ನು ಬೇಗ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಆದರೆ ಇವು ಕೆಲಸ ಬೇಗ ಮುಗಿಸ್ತಾ ಇಲ್ಲ. ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ 9 ಗಂಟೆ ಆಫೀಸ್ ಇದೆ, ನಾವು ಬೆಳಿಗ್ಗೆ 7 ಗಂಟೆ ಮಾಡಿಬಿಡ್ಬೇಕು. ಯಾಕಂದ್ರೆ 2 ಅವರ್ ಟ್ರಾಫಿಕ್ ಜಾಮ್ ಅಲ್ಲೇ ಆಗತ್ತೆ. ನಮಗೆ ಅದು ತುಂಬ ತೊಂದರೆ ಆಗ್ತಿದೆ ನಮಗೆ. ದಯವಿಟ್ಟು BMP ನಮ್ಮ ಸರ್ಕಾರದಾಗ ಬೇಗ ಕೆಲಸ ಮುಗಿಸ್ಕೊತ ಕೇಳ್ಕೊಳ್ತಾ ಇದ್ದೀವಿ. ನಾವು ರೋಡಿಗೆ ಒಳ್ಳೆಯದೇ, ಬಟ್ ಆದರೆ ಬೇಗ ಮುಗಿಸ್ಕೊಂಡು ಕೆಲಸ. ಅದು 1 ವಾರದ ಮಾಡೋ ಕೆಲಸ 1 ತಿಂಗಳಾದ್ರೂ ಮಾಡ್ತಾ ಇಲ್ಲ. ನಾವು ತೊಂದರೆ ಆಗತ್ತೆ, ಸದ್ಯಕ್ಕೆ ತೊಂದರೆ ಆಗತ್ತಲ್ಲ ನಮ್ಗೆ. ಇವಾಗ ಧಮಕಿ ಹಾಕಿದ್ದ ರಾಜೀವ್ ಗೌಡನಿಗೆ ಜೈಲ ಕಸ್ಟಡಿನ. ಕೆಲವೇ ಕ್ಷಣಗಳಲ್ಲಿ ಶಿಡ್ಲಘಟ್ಟ ಕೋರ್ಟ್ನಿಂದ ಆದೇಶ ಹೊರಬೀಳಲಿದೆ. ಭದ್ರತೆಯಲ್ಲಿ ಶಿಡ್ಲಘಟ್ಟ ಕೋರ್ಟ್ಗೆ ಪೊಲೀಸರು ಆತನನ್ನ ಕರೆತಂದಿದ್ದಾರೆ. ನಿನ್ನೆ ರಾತ್ರಿ ಆತನನ್ನ ಬಂಧಿಸಲಾಗಿತ್ತು. ನೇರವಾಗಿ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟಕ್ಕೆ ಕರೆತರಲಾಗಿತ್ತು. ಅದಾದ ಮೇಲೆ ಆಸ್ಪತ್ರೆಯಲ್ಲಿ ಒಂದಷ್ಟು ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿದ ಬಳಿಕ ಆತನನ್ನ ಕೋರ್ಟ್ಗೂ ಕೂಡ ಕರೆತರಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಆದೇಶ ಕೂಡ ಹೊರಬೀಳುತ್ತೆ. ಜೈಲ ಬೇಲ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ. ಮೆಡಿಕಲ್ ಚೆಕಪ್ಗೆ ಕರೆತಂದಾಗ್ಲೂ ಕೂಡ ಫುಲ್ ಸ್ಮೈಲ್ ಮಾಡ್ತಾ ಇದ್ರು ರಾಜೀವ್ ಗೌಡ. ಕೋರ್ಟ್ ಬಳಿ ಬೆಂಬಲಿಗರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಪೋಸ್ ಕೂಡ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜೀವ್ ಗೌಡ ಭವಿಷ್ಯ ನಿರ್ಧಾರ ಆಗುತ್ತೆ. ಜಾಮೀನು ಸಿಗೋ ನಿರೀಕ್ಷೆಯಲ್ಲಿ ಆರೋಪಿ ರಾಜೀವ್ ಗೌಡ ಇದ್ದಾರೆ. ಹಾಗಾಗಿ ಸ್ಮೈಲ್ ಮಾಡಿಕೊಂಡು ತಮ್ಮ ಬೆಂಬಲಿಗರಿಗೆ ಶೇಕ್ ಹ್ಯಾಂಡ್ ಮಾಡಿಕೊಂಡು ಪೋಸ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಶ್ಯೂರಿಟಿ ಕೊಡೋದಕ್ಕೆ 2 ವ್ಯಕ್ತಿಗಳು ಕೂಡ ಆಗಮಿಸಿದ್ದಾರೆ. ಆಸ್ತಿ ಪತ್ರಗಳ ಜೊತೆಗೆ ರಾಜೀವನ ಆಪ್ತರು ಈಗಾಗಲೇ ಆ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ. ಆತ ಅಂದ್ಕೊಂಡಿರಬೇಕು ತಾನು ದೇಶಕ್ಕೇನೋ ಒಳ್ಳೇದು ಮಾಡಿದ್ದೀನಿ ಅಂತ ಹೇಳಿ. ಆದರೆ ಒಂದು ಮಹಿಳೆಗೆ ನೀಚ ಪದಗಳಿಂದ, ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದು ಅಂತ ಹೇಳಿ ಆತನ ತಲೆಯಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಇಷ್ಟು ದಿನ ಇಲ್ಲದೆ ಇರುವಂತಹ ಸ್ಮೈಲು, ಪೋಸು ಈಗ ಯಾಕೋ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ 13 ದಿನಗಳ ಕಾಲ ತಲೆ ಮರೆಸ್ಕೊಂಡಿದ್ದಾಯ್ತು. ತಲೆ ಮರೆಸ್ಕೊಂಡಾದ್ಮೇಲೆ ಒಂದು ಚೂರು ನಾಚಿಕೆ ಇಲ್ಲದೆ ಸ್ಮೈಲ್ ಮಾಡಿಕೊಂಡು ಶೇಕ್ ಹ್ಯಾಂಡ್ ಮಾಡಿಕೊಂಡು ಪೋಸ್